ವೀಕ್ಷಕರೇ, ಮೊನ್ನೆಯಷ್ಟೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಂಪುಟವನ್ನ ವಿಸ್ತರಣೆ ಮಾಡಿದ್ದಾರೆ. ಆದರೆ ಈಗ ಸರಿ ಇಲ್ಲ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇದೆ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಮತ್ತೆ ಭುಗಿಲೆದ್ದಿದೆ. ವೀಕ್ಷಕರೇ, ಅಮಿತ್ ಶಾ ಬಂದು ಹೋದ ಬಳಿಕ ಅತೃಪ್ತಿ ಸ್ಫೋಟವಾಗಿದೆ. ಅಮಿತ್ ಶಾ ಎಚ್ಚರಿಕೆಗೂ ಸಹ ಅತೃಪ್ತರು ಡೋಂಟ್ ಕೇರ್ ಅಂತ ಇದ್ದಾರೆ. ಬಹಿರಂಗ ಹೇಳಿಕೆ ನೀಡದಂತೆ ಎಚ್ಚರಿಕೆಯನ್ನು ಅಮಿತ್ ಶಾ ಅವರು ಕೊಟ್ಟಿದ್ರೂ ಸಹ ಅತೃಪ್ತರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದು ಪಕ್ಷಕ್ಕೆ ಜೊತೆಗೆ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನ ಮಾಡ್ತಾ ಇದೆ. ಇದೀಗ ಅತೃಪ್ತಿಯಿಂದ ಬಹಿರಂಗ ಅಸಮಾಧಾನ ಸ್ಫೋಟವಾಗಿದೆ. ಹಿರಿಯ ಶಾಸಕ ತಿಪ್ಪಾರೆಡ್ಡಿ ಜೊತೆಗೆ ಶಿವನಗೌಡ ನಾಯಕ್ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಮಿತ್ ಶಾ ಬಂದು ಹೋದ ಬಳಿಕ ಅತೃಪ್ತರು ಸುಮ್ಮನಾಗಿದ್ರು. ಈಗ ಮತ್ತೆ ತಮ್ಮ ವರಸೆಯನ್ನ ಮುಂದುವರೆಸಿದ್ದಾರೆ. ನೋಡಿ, ಪ್ರಮುಖವಾಗಿ ನೋಡೋದಾದ್ರೆ ಯಾರೆಲ್ಲ ಆಕಾಂಕ್ಷಿಗಳಿದ್ರಲ್ಲ ಅವರೆಲ್ಲರೂ ಸಹ ಈಗ ತೀವ್ರ ನಿರಾಸೆಗೆ ಒಳಗಾಗಿರ್ತಕ್ಕಂಥದ್ದು. ವೀಕ್ಷಕರೇ, 7 ಜನರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಮೊನ್ನೆಯಷ್ಟೇ ನೂತನ ಸಚಿವರು ಸಂಪುಟವನ್ನ ಸೇರ್ಪಡೆಯಾಗಿದ್ರು. ಇದರ ಮಧ್ಯೆ ಇನ್ನೂ ಖಾತೆ ಏನು ಅನ್ನೋದು ಗೊತ್ತಾಗಿಲ್ಲ. ಆದ್ರೂ ಸಹ ಈಗ ಇರ್ತಕ್ಕಂಥ ವಿಚಾರಗಳನ್ನ ಗಮನಿಸ್ತಾ ಇದ್ರೆ ಒಂದಷ್ಟು ಹಿರಿಯ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಿಪ್ಪಾರೆಡ್ಡಿ ಆಗಿರ್ಬೋದು, ಶಿವನಗೌಡ ನಾಯಕ್ ಆಗಿರ್ಬೋದು, ಜೊತೆಗೆ MP ರೇಣುಕಾಚಾರ್ಯ ಆಗಿರ್ಬೋದು, ಹಾಗೆ ಹಳ್ಳಿಹಕ್ಕಿ ವಿಶ್ವನಾಥ್ ಆಗಿರ್ಬೋದು, ಹಾಗೆ ಮುನಿರತ್ನ ಆಗಿರ್ಬೋದು, ಇವರೆಲ್ಲರೂ ಸಹ ಪ್ರಬಲ ಆಕಾಂಕ್ಷಿಗಳಾಗಿದ್ರು. ಸುನಿಲ್ ಏನಿದ್ದಾರೆ ಅವರೆಲ್ಲರೂ ಸಹ ಪ್ರಬಲ ಆಕಾಂಕ್ಷಿ ಆಗಿದ್ರು. ಯಾರಿಗೂ ಸಹ ಅವಕಾಶವನ್ನ ಮಾಡಿಕೊಡದ ಹಿನ್ನೆಲೆಯಲ್ಲಿ ಇದೀಗ ಎಲ್ಲರೂ ಸಹ ತಮ್ಮದೇ ಆದಂತಹ ಒಂದಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ರೆ ಅದು ನೇರವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ತಂದೊಡ್ತಾ ಇದೆ. ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆಯ ವಿಚಾರಗಳನ್ನು ಸಹ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಅಮಿತ್ ಶಾ ಅವರು ಖಡಕ್ ಸೂಚನೆಯನ್ನ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಸಹ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಹೇಳಿಕೆಗಳನ್ನ, ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ ಅಂತ. ಆದ್ರೂ ಸಹ ತಮ್ಮಲ್ಲಿರ್ತಕ್ಕಂಥ ಒಂದು ಅಸಮಾಧಾನ, ಒಂದು ಬೇಗುದಿಯ, ಒಂದು ಬೆಂಕಿಯ ಒಂದು ಪರಿಸ್ಥಿತಿ ಏನಿದೆ ಅದನ್ನ ತಮ್ಮಲ್ಲೇ ಅದುಮಿಟ್ಕೊಳ್ಳೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಬಹಿರಂಗವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಅದು ನೇರವಾಗಿ JDS ಆಗಿ ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇವರ ಬಾಯನ್ನ ಮುಚ್ಚಿಸಲಿಕ್ಕೆ ಸಾಕಷ್ಟು ಪ್ರಯಾಸವನ್ನ ಪಡ್ತಾ ಇದ್ರು ಸಹ ಯಾವುದೂ ಸಹ ವರ್ಕೌಟ್ ಆಗ್ತಾ ಇಲ್ಲ. ವೀಕ್ಷಕರೇ, ಈಗ ಒಂದ್ ರೀತಿಗೆ ಅಡಕತ್ತಲ್ಲಿ ಸಿಲುಕಿದಂತಿದೆ. ನೋಡಿ, ಇಷ್ಟೂ ದಿನಗಳ ಕಾಲ ಸಂಪುಟ ವಿಸ್ತರಣೆ ಯಾವಾಗ, ಸಂಪುಟ ಪುನರ್ರಚನೆ ಯಾವಾಗ, ಸಂಪುಟ ವಿಸ್ತರಣೆ ಯಾವಾಗ, ಸಂಪುಟ ಪುನರ್ರಚನೆ ಯಾವಾಗ, ಇದೇ ಪ್ರಶ್ನೆ. ಅದರಲ್ಲೂ ಪ್ರಮುಖವಾಗಿ ಆಕಾಂಕ್ಷಿಗಳೇನಿದ್ರಲ್ಲ ಅವರೆಲ್ಲರೂ ಪ್ರತಿನಿತ್ಯವೂ ಮುಖ್ಯಮಂತ್ರಿಗಳಿಗೆ ದುಂಬಾಲ್ ಬೀಳ್ತಾ ಇದ್ರು. ತಾವು ಬರೀ ಡೆಲ್ಲಿಗೆ ಹೋಗ್ಬಿಟ್ಟು ಬರೋದೇ ಆಯ್ತು, ಏನೂ ಆಗ್ತಾ ಇಲ್ಲ, ತಮ್ಮ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ರಾಷ್ಟ್ರೀಯ ನಾಯಕರು ಕೊಡ್ತಾ ಇಲ್ಲ ಅನ್ನೋಂಥ ಒಂದು ಮಾತನ್ನ ಹೇಳ್ತಾ ಇದ್ರು. ಈ ಒಂದು ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಸಿಲುಕು ಹಾಕೊಂಡಿರು. ಅದಾದ ಬಳಿಕ ಹಾಗೋ ಹೀಗೋ ಪ್ರಯಾಸ ಪಟ್ಟು ಸಾಕಷ್ಟು ಮನವಿಗಳನ್ನ ಮಾಡಿಕೊಂಡು ಏರು ಧ್ವನಿಯಲ್ಲೂ ಸಹ ವರಿಷ್ಠರ ಬಳಿ ಮುಖ್ಯಮಂತ್ರಿಗಳು ಮಾತನಾಡಿದ್ದು ಆಯ್ತು. ಇದೇ ಲಾಸ್ಟ್ ಚಾನ್ಸು, ಮತ್ತೆ ನಾನು ಬರೋದಿಲ್ಲ ಡೆಲ್ಲಿಗೆ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗಂತೂ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಾದಂತಹ ಒಂದು ತಮ್ಮ ಅಸಹಾಯಕತೆಯನ್ನ ಹೈಕಮಾಂಡ್ ಬಳಿ ಅವರು ವ್ಯಕ್ತಪಡಿಸಿದ್ದು ಆಯ್ತು. ಕೊನೆಗೂ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟೇ ಬಿಡ್ತು ಹೈಕಮಾಂಡ್. ಅಟ್ಲೀಸ್ಟ್ ಸಂಪುಟ ವಿಸ್ತರಣೆ ಆದ ಮೇಲೆ ಆದ್ರೂ ಪಕ್ಷದಲ್ಲಿ ಈ ರೀತಿಯಾದಂತಹ ಸಿಚುವೇಶನ್ ಬದಲಾಗಬಹುದಾ, ಮುಖ್ಯಮಂತ್ರಿಗಳು ತಣ್ಣಗಿರಬಹುದಾ ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ಸಾಧ್ಯವಾಗ್ತಾ ಇಲ್ಲ. ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಕುರ್ಚಿಗೆ ಈಗ ಕಂಟಕ ಬಂದೊದಗಿದೆ. ಆ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಈಗ ಘಟಿಸ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ ನೋಡಿ, ಈಗ ಎಲ್ಲ ಅಸಮಾಧಾನಿತರೇನಿದ್ದಾರಲ್ಲ ಅವರೆಲ್ಲರೂ ಸಹ ಒಂದು ಗುಂಪನ್ನ ಸೇರಬಹುದಾದಂತ ಸಾಧ್ಯತೆ ಇದೆ. ಆ ಗುಂಪು ಕಟ್ಟದ ಹಾಗೆ ನೋಡ್ಕೊಳ್ಳುವಂಥದ್ದು ಮುಖ್ಯಮಂತ್ರಿ BS ಯಡಿಯೂರಪ್ಪನ ಮೇಲೆ ಇರ್ತಕ್ಕಂಥ ಗುರುತರವಾದಂಥ ಜವಾಬ್ದಾರಿ. ಆದ್ರೆ ಒಂದು ವೇಳೆ ಆ ಎಲ್ಲ ಅಸಮಾಧಾನಿತರು ಒಂದು ಗುಂಪನ್ನ ಮಾಡಿಕೊಂಡ್ರೆ ಅವರೆಲ್ಲರೂ ಸಹ ತಮ್ಮದೇ ಆದಂಥ ಒಂದಷ್ಟು ರಣತಂತ್ರಗಳನ್ನು ರೂಪಿಸಿದ್ರೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ಕಂಟಕ ಎದುರಾಗಬಹುದಾದಂಥ ಸಾಧ್ಯತೆ ಇರುತ್ತೆ. ಮುಖ್ಯಮಂತ್ರಿಗಳ ಕುರ್ಚಿಗೆ ಕಂಟಕ ಎದುರಾಗಬಹುದಾದಂಥ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ವಲಸಿಗರನ್ನ ಕರ್ಕೊಂಡು ಬಂದು ತಾವು ಸರ್ಕಾರ ರಚನೆಯಲ್ಲಿ ಸಾಕಷ್ಟು ಪ್ರಮುಖ ಪಾತ್ರನ ವಹಿಸಿದ್ರಿ, ಜೊತೆಗೆ ಸರ್ಕಾರವನ್ನು ಸಹ ರಚನೆ ಮಾಡ್ಕೊಂಡ್ರಿ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಹಾಗಾಗಿ ಒಂದಷ್ಟು ಜನರಿಗೆ ತಾವು ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಟ್ರಿ. ಆದ್ರೆ ಮುನಿರತ್ನ ಅವರು, ಜೊತೆಗೆ H ವಿಶ್ವನಾಥ್ ಅವರು ಇವರನ್ನ ಕಡೆಗಣಿಸಿರ್ತಕ್ಕಂಥದ್ದು, ಮಹೇಶ್ ಕುಮಟಳ್ಳಿ ಇವರನ್ನೆಲ್ಲ ಕಡೆಗಣಿಸಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಈ BS ಯಡಿಯೂರಪ್ಪನವರಿಗೆ ತಲೆ ಬಿಸಿ ಜಾಸ್ತಿ ಆಗ್ತಾ ಇದೆ. ಇದು ಯಾವ ರೀತಿಗೆ ಮುಂದಿನ ಹಂತಗಳಲ್ಲಿ ಶಮನ ಮಾಡ್ತಾರಂತ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ತುಂಬಾ ಸ್ಟ್ರಾಂಗ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ಟಾಗಿದೆ. ಕಂಪ್ಲೇಂಟ್ ಇದೆಯಾ, ಹೋಗಿ ಡೆಲ್ಲಿದಲ್ಲಿ ಹೇಳ್ಕೊಳ್ಳಿ ಅಂತ. ಏನೇ ಒಂದು ನನ್ನ ಬಗ್ಗೆ ಏನೇ ದೂರುಗಳಿದ್ರು ಸಹ ಡೈರೆಕ್ಟ್ ಆಗಿ ಹೋಗಿ ನನ್ನ ಹತ್ರ ಏನು ಪ್ರಸ್ತಾಪ ಮಾಡಬೇಡಿ, ಯು ಆರ್ ವೆಲ್ಕಮ್, ತಾವು ಹೋಗಿ ಡೆಲ್ಲಿದಲ್ಲಿ ನನ್ನ ಬಗ್ಗೆ ಏನೇ ಇದ್ರು ದೂರುಗಳನ್ನು ತಾವು ಕೊಟ್ಕೊಳ್ಬಹುದು ಅನ್ನೋಂಥ ಒಂದು ಗ್ರೀನ್ ಸಿಗ್ನಲ್ ಅನ್ನ ಮುಖ್ಯಮಂತ್ರಿಗಳು ಕೊಟ್ಬಿಟ್ಟಿದ್ದಾರೆ. ಅದರ ಒಂದು ಪೂರಕವಾದಂಥ ಬೆಳವಣಿಗೆನೆ ಮೊನ್ನೆ ರೇಣುಕಾಚಾರ್ಯ ಅವರು, MP ರೇಣುಕಾಚಾರ್ಯ ಅವರು ಡೆಲ್ಲಿಗೆ ಹೋಗಿ ಬಂದ್ರು, JP ನಡ್ಡಾ ಅವರನ್ನು ಸಹ ಭೇಟಿ ಮಾಡ್ಕೊಂಡು ಬಂದ್ರು. ಸೊ ಎಲ್ಲ ಒಂದು ಕಡೆ ಎಲ್ಲರೂ ಈಗ ಅಸಮಾಧಾನಿತರೇನಿದ್ದಾರೆ ಎಲ್ಲರೂ ಸಹ ಒಂದುಗೂಡಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ವಿರುದ್ಧ
ಹೈಕಮಾಂಡ್ ಅಂಗಳದಲ್ಲಿ ಇವರ ವಿರುದ್ಧ ದೂರುಗಳನ್ನ ನೀಡಲಿಕ್ಕೆ, ದೂರುಗಳ ಸರಮಳೆಯನ್ನೇ ಸುರಿಸಲಿಕ್ಕೆ ಈಗಾಗಲೇ ರಣತಂತ್ರಗಳನ್ನು ರೂಪಿಸ್ತಾ ಇರ್ತಕ್ಕಂಥದ್ದು, ಅದರ ಭಾಗವೆಂಬಂತೆ ವ್ಯಕ್ತವಾಗ್ತಾ ಇರ್ತಕ್ಕಂಥ ಒಂದಷ್ಟು ಅಸಮಾಧಾನಿತ ಹೇಳಿಕೆಗಳು ವೀಕ್ಷಕರೇ. ಇನ್ನು ಹಳಬರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನ ಕೊಡಿ, ಸಂಪುಟ ಪುನರ್ರಚನೆಗೆ ಶಾಸಕ ತಿಪ್ಪಾರೆಡ್ಡಿ ಅವರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಹೇಳಿಕೆ ಕೊಡದಂತೆ ಅಮಿತ್ ಶಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಪಕ್ಷದ ಆದೇಶವನ್ನು ಮೀರಿ ಕೆಲಸ ಮಾಡುವವನಲ್ಲ, ಆದರೆ ಸಂಪುಟ ಪುನರ್ರಚನೆ ಮಾಡುವುದು ಒಳ್ಳೆಯದು, ಆಗ ಮಾತ್ರ ಮುಂದೆ 150 ಸೀಟು ಬರೋದಕ್ಕೆ ಸಾಧ್ಯವಾಗುತ್ತೆ. ಸಂಪುಟ ಪುನರ್ರಚನೆಗೆ ಶಾಸಕ ತಿಪ್ಪಾರೆಡ್ಡಿ ಅವರು ಆಗ್ರಹಿಸಿದ್ದಾರೆ. ನಾನು 6 ಬಾರಿ ಶಾಸಕನಾದವನು, ನಾನು ಸಿಎಂ ವರಿಷ್ಠರಿಗೆ ಅವಕಾಶವನ್ನ ಕೇಳಿದ್ದೆ, ಆದರೆ ನನಗೆ ಅವಕಾಶ ಸಿಗಲಿಲ್ಲ. ಬಿಜೆಪಿಯ ಹಿರಿಯ ಶಾಸಕರಾಗಿರುವಂತಹ ತಿಪ್ಪಾರೆಡ್ಡಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಬಲ ಆಕಾಂಕ್ಷಿ ತಿಪ್ಪಾರೆಡ್ಡಿ ಅವರು, ಆದರೆ 6 ಬಾರಿ ಶಾಸಕರಾಗಿ ಆಯ್ಕೆಯಾದರೂ ಸಹ ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ನೀಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಆಕ್ರೋಶಗೊಂಡಿರ್ತಕ್ಕಂಥದ್ದು. ಸಂಪುಟವನ್ನ ಪುನರ್ರಚನೆ ಮಾಡಿ ಅನ್ನುವಂಥ ಒಂದು ಆಗ್ರಹವನ್ನು ಈ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ಕ್ಯಾಬಿನೆಟ್ ರೀಶಫಲ್ಗೆ ಸಂಬಂಧಪಟ್ಟಂತೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯತೆ ಆಗುತ್ತಂತ. ಈಗ 7 ಜನ ನೂತನವಾಗಿ ಸಂಪುಟಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥವರಿಗೆ ಖಾತೆ ಹಂಚಿಕೆಯಾಗಿಲ್ಲ. ಅವ್ರಿಗೆ ಅವರ ಬೇಡಿಕೆ ಬೇರೆ ಬೇರೆ ಇದೆ. ಒಂದಷ್ಟು ಜನ ಇದೇ ರೀತಿಯಾದಂತಹ ಖಾತೆಗಳು ಬೇಕು ಅಂತ ಬೇಡಿಕೆನ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಆ ಖಾತೆಯನ್ನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಅದೊಂದಷ್ಟು ಖಾತೆಗಳು, ಈಗ ಬೇಡಿಕೆ ಇಟ್ಟಂತಹ ಒಂದಷ್ಟು ಖಾತೆಗಳು ಈಗಾಗಲೇ ಒಂದಷ್ಟು ಜನ ಸಚಿವರು ನಿಭಾಯಿಸ್ತಾ ಇರ್ತಕ್ಕಂಥದ್ದು. ಅವರಿಂದ ಆ ಒಂದು ಖಾತೆಗಳನ್ನು ತೆಗೆದುಕೊಂಡು ಇವ್ರಿಗೆ ಕೊಟ್ಟರೆ ಖಂಡಿತವಾಗ್ಲೂ ಅಲ್ಲಿ ಮತ್ತೆ ಒಂದಷ್ಟು ಅಸಮಾಧಾನ ಭುಗಿಲೇಳುತ್ತೆ. ಹಾಗಾಗಿ ಎಲ್ಲಾ ಸಿಚುವೇಶನ್ ಅನ್ನು ಮುಖ್ಯಮಂತ್ರಿಗಳು ಯಾವ ರೀತಿಗೆ ನಿಭಾಯಿಸ್ತಾರೆ, ಮತ್ತೊಂದು ಕಡೆ ಇವರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳಿಗೆ ಯಾವ ರೀತಿಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದು ಸದ್ಯ ಇರ್ತಕ್ಕಂಥ ಪ್ರಶ್ನೆ. ನೋಡಿ ಯಾವ ರೀತಿ ಅವರು ನಿಭಾಯಿಸಿದ ಶಕ್ತಿ ನೋಡಿ. ಕೆಲವು ಪುನರ್ರಚನೆ ಮಾಡೋದಕ್ಕೆ ಕೆಲವು ಅವಕಾಶ ಮಾಡಿ, ಇನ್ನು ಕೆಲವರಿಗೆ ಅವಕಾಶ ಕೊಟ್ಟರೆ ಬಹುಶಃ ಸಂಪುಟ ಮತ್ತು ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ವರ್ಚಸ್ಸು ಬರುವಂಥ ರೀತಿಯಲ್ಲಿ ಕೆಲಸ ಮಾಡಿದರೆ ಮುಂದಿನ ನಾವು 2023ರಲ್ಲಿ ನಮ್ಮ ಕೇಂದ್ರದ BJP ನಾಯಕರುಗಳು ಮತ್ತು ನಮ್ಮ ಯಡಿಯೂರಪ್ಪನವರಿಗೆ 150 ಸೀಟ್ ನಾವು ಗೆಲ್ತೀವಿ ಅಂತಾರೆ. ಮುಂದಿನ ಬಾರಿ 150 ಸೀಟ್ ಗೆಲ್ಲೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನಮ್ಮದು ಕೂಡ ಅನಿಸಿಕೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, 3 ಸಾರಿ ನಮ್ಮ ಸರ್ಕಾರ ಬಂದಾಗ ಅನೇಕ ಸಚಿವರು ಪ್ರತಿ ಸಾರಿ ಅವರೇ ಆಗ್ತಾರೆ. ಸ್ವಲ್ಪ ಮಟ್ಟಿಗೆ ಕೆಲವರನ್ನು ಖಾತೆಗಳ ನಿಭಾಯಿಸಿರ್ತಕ್ಕಂಥ ಅವರ ಶಕ್ತಿಯನ್ನು ನೋಡಿ, ಯಾವ ರೀತಿ ಅವರು ನಿಭಾಯಿಸಿದ ಶಕ್ತಿ ನೋಡಿ. ಕೆಲವು ಪುನರ್ರಚನೆ ಮಾಡೋದಕ್ಕೆ ಕೆಲವು ಅವಕಾಶ ಮಾಡಿ, ಇನ್ನು ಕೆಲವರಿಗೆ ಅವಕಾಶ ಕೊಟ್ಟರೆ ಬಹುಶಃ ಸಂಪುಟ ಮತ್ತು ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ವರ್ಚಸ್ಸು ಬರುವಂಥ ರೀತಿಯಲ್ಲಿ ಕೆಲಸ ಮಾಡಿದರೆ ಮುಂದಿನ ನಾವು 2023ರಲ್ಲಿ ನಮ್ಮ ಕೇಂದ್ರದ BJP ನಾಯಕರುಗಳು ಮತ್ತು ನಮ್ಮ ಯಡಿಯೂರಪ್ಪನವರಿಗೆ 150 ಸೀಟ್ ನಾವು ಗೆಲ್ತೀವಿ ಅಂತಾರೆ. ಮುಂದಿನ ಬಾರಿ 150 ಸೀಟ್ ಗೆಲ್ಲೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನಮ್ಮದು ಕೂಡ ಅನಿಸಿಕೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, 3 ಸಾರಿ ನಮ್ಮ ಸರ್ಕಾರ ಬಂದಾಗ ಅನೇಕ ಸಚಿವರು ಪ್ರತಿ ಸಾರಿ ಅವರೇ ಆಗ್ತಾರೆ. ಸ್ವಲ್ಪ ಮಟ್ಟಿಗೆ ಕೆಲವರನ್ನು ಖಾತೆಗಳ ನಿಭಾಯಿಸಿರ್ತಕ್ಕಂಥ ಅವರ ಶಕ್ತಿಯನ್ನು ನೋಡಿ, ಯಾವ ರೀತಿ ಅವರು ನಿಭಾಯಿಸಿದ ಶಕ್ತಿ ನೋಡಿ. ಕೆಲವು ಪುನರ್ರಚನೆ ಮಾಡೋದಕ್ಕೆ ಕೆಲವು ಅವಕಾಶ ಮಾಡಿ, ಇನ್ನು ಕೆಲವರಿಗೆ ಅವಕಾಶ ಕೊಟ್ಟರೆ ಬಹುಶಃ ಸಂಪುಟ ಮತ್ತು ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ವರ್ಚಸ್ಸು ಬರುವಂಥ ರೀತಿಯಲ್ಲಿ ಕೆಲಸ ಮಾಡಿದರೆ ಮುಂದಿನ ನಾವು 2023ರಲ್ಲಿ ನಮ್ಮ ಕೇಂದ್ರದ BJP ನಾಯಕರುಗಳು ಮತ್ತು ನಮ್ಮ ಯಡಿಯೂರಪ್ಪನವರಿಗೆ 150 ಸೀಟ್ ನಾವು ಗೆಲ್ತೀವಿ ಅಂತಾರೆ. ಮುಂದಿನ ಬಾರಿ 150 ಸೀಟ್ ಗೆಲ್ಲೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನಮ್ಮದು ಕೂಡ ಅನಿಸಿಕೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಇನ್ನು ವೀಕ್ಷಕರೇ, ತಿಪ್ಪಾರೆಡ್ಡಿ ಅವರ ಮಾತಿಗೆ ಶಿವನಗೌಡ ನಾಯಕರು ಸಹ ದನಿಗೂಡಿಸಿರ್ತಕ್ಕಂಥದ್ದು. 20 ತಿಂಗಳು ಸಚಿವರಾದವರನ್ನ ಕೈ ಬಿಡುವಂತೆ ನಾಯಕ್ ಅವರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ 32 ಸಚಿವರನ್ನು ಕೈಬಿಡಿ, ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡಿ, ಸಚಿವ ಸ್ಥಾನದಿಂದ ತೆಗೆದು ಹಾಕುವವರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಕೊಡಿ, ಹಿರಿತನದ ಆಧಾರದ ಮೇಲೆ ಸಚಿವ ಸ್ಥಾನ ಕೊಡಬೇಕು. ದೇವದುರ್ಗ BJP ಶಾಸಕ ಶಿವನಗೌಡ ನಾಯಕ್ ಒತ್ತಾಯ ಮಾಡಿದ್ದಾರೆ. ಅಂದ್ರೆ ಎಲ್ಲರಿಗೂ ಅವಕಾಶ ಸಿಗ್ಲಿ ಬಿಡಿ, ಯಾಕೆ ಅವ್ರಿಗೆ ಮಾತ್ರ? ಯಾಕಂದ್ರೆ ನೋಡಿ, ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು, ಒಂದಷ್ಟು ಅಭಿಪ್ರಾಯಗಳು ಕೇಳಿ ಬಂದಿತ್ತು. ಪ್ರತಿ ಬಾರಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ಯಾವ್ಯಾವ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ರಾಜ್ಯದಲ್ಲಿ, ಒಂದಷ್ಟು ಜನ ಇದ್ದಾರೆ ಅವ್ರಿಗೆ ಮಾತ್ರ ಸಂಪುಟದಲ್ಲಿ ಅವಕಾಶ ಖಾಯಂ ಫಿಕ್ಸ್. ಯಾಕೆ ಅವ್ರಿಗೆ ಮಾತ್ರ ಅವಕಾಶ ಫಿಕ್ಸ್ ಮಾಡುತ್ತಾವು? ಅವರನ್ನೆಲ್ಲ ಕೈ ಬಿಟ್ಟು ಈಗ ಯಾರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲೋ ಅವ್ರಿಗೆ ತಾವು ಅವಕಾಶವನ್ನ ಮಾಡಿಕೊಡಿ, ಆ ಮುಖಾಂತರ ಎಲ್ರಿಗೂ ಸಹ ಈ ಒಂದು ಸ್ಥಾನಮಾನ ಸಿಗ್ಲಿ ಅನ್ನುವಂಥ ಒಂದು ಆಗ್ರಹವನ್ನ ಶಿವನಗೌಡ ನಾಯಕರು ವ್ಯಕ್ತಪಡಿಸಿರ್ತಕ್ಕಂಥದ್ದು ವೀಕ್ಷಕ.
ಸಾಮಾನ್ಯವಾಗಿ ಮೊನ್ನೆ ನಾನು ರಾಯಚೂರಿನಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹಿರಿಯರಿಗೆಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದ್ದೀರಿ. 20 ತಿಂಗಳುಗಳಾದ ಬಳಿಕ ಯಾರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂಥವರಿಗೆ ಅವಕಾಶಗಳನ್ನು ಕೊಡುವುದು ಒಳ್ಳೆಯದು ಅಂತಕ್ಕಂಥ ನನ್ನ ಅಭಿಪ್ರಾಯವನ್ನು ಕೊಟ್ಟಿದ್ದೀನಿ. ಯಾರು 20 ತಿಂಗಳ ಕಾಲ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವರನ್ನು ಪಕ್ಷದ ಸಂಘಟನೆ ಮತ್ತು ಮುಂದೆ ರಾಜ್ಯದಲ್ಲಿ ಓಡಾಡಿ ಮತ್ತೊಮ್ಮೆ 2023ಕ್ಕೆ ಅಧಿಕಾರಕ್ಕೆ ಬರಲಿಕ್ಕೆ ಅವರನ್ನು ಪಕ್ಷ ಸಂಘಟನೆಗೆ ಬಳಸಿಕೊಂಡು ಹೊಸದಾಗಿ 32 ಜನರಿಗೆ ಅವಕಾಶ ಕೊಟ್ಟರೆ ಎಲ್ಲ ಜಿಲ್ಲೆಗಳಿಗೂ ಪ್ರಾತಿನಿಧ್ಯ ಕೊಡಬೇಕು ಮತ್ತು ಪಕ್ಷನಿಷ್ಠೆ ಹಿರಿತನದ ಆಧಾರದ ಮೇಲೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಎಲ್ಲ ಶಾಸಕರ ಅಭಿಪ್ರಾಯನೂ ಕೂಡ ಮೂಲೆಯಿಂದ ಬರ್ತಾ ಇದೆ. 20 ತಿಂಗಳ ನಂತರ ಈಗಿರ್ತಕ್ಕಂಥ ಎಲ್ಲ ಸಚಿವರನ್ನು ಕೈ ಬಿಡಬೇಕು, ಹೊಸದಾಗಿ ಮಂತ್ರಿಮಂಡಲ ಮಾಡಬೇಕು ಅಂತಕ್ಕಂಥದ್ದು ಸಾಮಾನ್ಯವಾಗಿ ರಾಜ್ಯದ ಮೂಲೆಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಶಾಸಕರ ಒಕ್ಕೂರಿನ ಅಭಿಪ್ರಾಯ ಇದಾಗಿದೆ. ನಮ್ಮ ಅಭಿಪ್ರಾಯ ಕೂಡ ಇದಾಗಿದೆ. ಕೆಳ ಹಂತದ 2ನೇ ಹಂತದ ನಾಯಕರಿಗೆ ಅವಕಾಶ ಕೊಡಬೇಕು. 20 ತಿಂಗಳ ನಂತರ ಯಾರಾಗಿದ್ದೀರಿ ಇದನ್ನು ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಸಾಮಾನ್ಯವಾಗಿ ಮೊನ್ನೆ ನಾನು ರಾಯಚೂರಿನಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹಿರಿಯರಿಗೆಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದ್ದೀರಿ.